ವಾರಸುದಾರಿ ಆ ಬೃಹತ್ ಅರಮನೆಯಂತಹ ಬಂಗಲೆಯಲ್ಲಿ ಎಲ್ಲೆಡೆ ಸಂಭ್ರಮದ ಗದ್ದಲ ಮನೆ ಮಾಡಿತ್ತು. ಅಂದು ಆ ಮನೆಯ ಮುದ್ದಿನ ಕಂದ ತನ್ವಿಯ 4ನೇ ವರ್ಷದ ಹುಟ್ಟುಹಬ್ಬ. ಆ ಇಡೀ ಕುಟುಂಬಕ್ಕೆ ಏಕೈಕ ಹೆಣ್ಣು ವಾರಸುದಾರಿ ಅವಳು. 7 ವರ್ಷದ ಅಭಿಜಿತ್ ಆ ಪುಟ್ಟ ತನ್ವಿಯೊಂದಿಗೆ ಆಟವಾಡ್ತಾ ಇದ್ರೆ ಇಡೀ ಕುಟುಂಬವೇ ಅವಳನ್ನು ಎತ್ತಿ ಎತ್ತಿ ಮುದ್ದಾಡುತ್ತಾ ಸಂಭ್ರಮಿಸ್ತಿತ್ತು. ಆದರೆ 5 ವರ್ಷದ ಸಮರ್ಥ್ ಮಾತ್ರ ಯಾರೊಂದಿಗೋ ಬೇರೆಯದೇ ಮುಖ ಸಿಂಡರಿಸ್ಕೊಂಡು ಒಂದು ಮೂಲೆಯಲ್ಲೇ ಕುಳಿತುಕೊಂಡಿದ್ದ. ಅಷ್ಟರಲ್ಲಿ ಬಾಗಿಲಲ್ಲಿ ಕಾರ್ ಬಂದು ನಿಂತ ಶಬ್ದ ಕೇಳಿಸ್ತು. ತನ್ವಿಯ ತಾಯಿ ತನ್ನ ಅಪ್ಪ ಅಮ್ಮ ಅಂದರೆ ತನ್ವಿಯ ಅಜ್ಜ ಅಜ್ಜಿ ಬಂದಿರಬಹುದೆಂದು ಸಂಭ್ರಮದಿಂದ ಓಡಿ ಹೋದ್ರು. ಇಡೀ ಕುಟುಂಬನೇ ಕುತೂಹಲದಿಂದ ನೋಡ್ತಿರುವಾಗ ಅಜ್ಜ ಅಜ್ಜಿ ಅಂಗಳಕ್ಕೆ ಬಂದರು. ಆದರೆ ಅವರ ಕೈಯಲ್ಲೊಂದು ಪುಟ್ಟದಾದ ಹಸುಗೂಸಿತ್ತು. ಇಂದಿನಿಂದ ಈ ಮಗು ಕೂಡ ಈ ಮನೆಯ ಉತ್ತರಾಧಿಕಾರಿ, ಇವಳು ಇಲ್ಲೇ ಬೆಳೆಯುತ್ತಾಳೆ ಎಂದು ಮನೆಯ ಹಿರಿಯರಾದ ಅಜ್ಜ ಗಂಭೀರವಾಗಿ ಘೋಷಣೆ ಮಾಡಿಬಿಟ್ರು. ಹೊಸ ಅತಿಥಿಯಾಗಿ ಬಂದಂತಹ ಆ ಹೆಣ್ಣು ಮಗುವನ್ನು ಕಂಡ ಮನೆಯವರೆಲ್ಲರೂ ಕೂಡ ಮುಖ ಕಪ್ಪಗಾಗ್ಬಿಡ್ತು. ಪುಟ್ಟ ತನ್ವಿ ಮತ್ತು ಅಭಿಜಿತ್ ಕೂಡ ಆ ಮಗುವನ್ನು ಇಷ್ಟಪಡದಂತೆಯೇ ನೋಡ್ತಾ ಇದ್ರು. ಆದರೆ ಅಲ್ಲಿಯವರಿಗೆ ಮುನಿಸ್ಕೊಂಡು ಕುಳಿತಿದ್ದ ಸಮರ್ಥ್ ಮಾತ್ರ ಓಡಿ ಬಂದು ಆ 6 ತಿಂಗಳ ಕಂದನ್ನ ತನ್ನ ತೋಳುಗಳಿಗೆ ಪಡೆದುಕೊಳ್ತಾನೆ. ಅಜ್ಜ, ಈ ಪಾಪುಗೆ ನಾನೇ ಹೆಸರಿಡ್ಲಾ ಅಂತ ಕೇಳ್ದ. ಅಜ್ಜ ಮುಗುಳ್ನಕ್ಕು ಖಂಡಿತ ಕಂದ, ಏನು ಹೆಸರಿಡ್ತೀಯಾ ಅಂತ ಕೇಳಿದ್ರು. ಮಹಾಲಕ್ಷ್ಮಿ ಅಂತೆ ಎಂದು ಸಮರ್ಥ್ ಹೆಸರಿಸಿದಾಗ ಆ ಮಗು ತನ್ನ ಪುಟ್ಟ ಬಾಯಿ ತೆರೆದು ಅವನನ್ನು ನೋಡಿ ಸುಂದರವಾಗಿ ನಗುವನ್ನು ಚೆಲ್ಲುತ್ತೆ. 17 ವರ್ಷಗಳ ನಂತರ ಒಂದು ಪಬ್ನಲ್ಲಿ ಅಬ್ಬರದ ಸಂಗೀತ ಮೊಳಗ್ತಾ ಇತ್ತು. ಅಲ್ಲಿ ಹಳ್ಳಿಗಾಡಿನ ಲಂಗದಾವಣಿಯನ್ನು ಉಟ್ಟು 2 ಜಡೆಗಳನ್ನು ಹಾಕೊಂಡಿದ್ದಂತಹ ಹುಡುಗಿಯೊಬ್ಬಳು ಸುತ್ತಲಿದ್ದ ಜನಸಮೂಹವನ್ನು ಕಂಡು ದಿಕ್ಕು ತೋಚದೆ ಅಳುತ್ತಾ ನಿಂತಿದ್ದಾಳೆ. ಹೇ ಹಳ್ಳಿ ದೀಪವೇ, ನಮ್ಮನ್ನು ನೋಡಿ ಯಾಕೆ ಅಳ್ತಿದ್ಯಾ? ನಿನಗೆ ಈ ಹಾಡು ಇಷ್ಟ ಇಲ್ಲದಿದ್ರೆ ಇನ್ನೊಂದು ಹಾಡಿಗೆ ಕುಣಿಯೋಣ ಅಂತ ಅಲ್ಲಿನವರು ಅವಳನ್ನು ಕೆಣಕ್ತಾ ಇದ್ದಾರೆ. ಅವಳ ಸುತ್ತಲಿದ್ದ ಗಂಡಸರು ಅವಳನ್ನು ಮುಟ್ಟಿ ಮುಟ್ಟಿ ಕೀಟ್ಲೆ ಮಾಡ್ತಾ ಇದ್ದಾರೆ. ಅವಳು ಅಸಹಾಯಕಳಾಗಿ ಕಣ್ಣೀರಿಡ್ತಾ ಇದ್ದಾಳೆ. ಸ್ವಲ್ಪ ದೂರದಲ್ಲೇ ನಿಂತಿದ್ದಂತಹ ಅಭಿಜಿತ್ ಮತ್ತು ತನ್ವಿ ಇದನ್ನು ಕಂಡು ಗಾಗಾಯಿಸಿ ನಗ್ತಾ ಇದ್ದಾರೆ. ನೋಡ್ ಹವಿ, ಆ ಹಳ್ಳಿ ಹುಡುಗಿ ಹೇಗೆ ಅಳ್ತಾ ಇದ್ದಾಳೆ, ನಿಜಕ್ಕೂ ಇದೊಂದು ದೊಡ್ಡ ಕಾಮಿಡಿ ಥರನೇ ಇದೆ ಎಂದು ತನ್ವಿ ಹಾಸ್ಯ ಮಾಡ್ತಾ ಇದ್ಲು. ಅಭಿಜಿತ್ ಕೂಡ ಅವಳ ಸಂಕಟವನ್ನು ನೋಡಿ ನೋಡಿ ಕ್ರೂರವಾಗಿ ಆನಂದಿಸ್ತಿದ್ದ. ನಿಲ್ಲಿಸಿ ಈ ಸಭ್ಯತೆಯನ್ನ ಎಂದು ಗುಡುಗಿನಂತಹ ಧ್ವನಿ ಕೇಳಿ ಎಲ್ಲರೂ ತಿರುಗಿ ನೋಡ್ತಾರೆ. ಅಲ್ಲಿ ಸಮರ್ಥ್ ಕೆಂಪು ಕಣ್ಣುಗಳಿಂದ ಕೆಂಡ ಕಾರುತ್ತಾ ನಿಂತಿದ್ದ. ಒಬ್ಬ ಹೆಣ್ಣು ಮಗಳ ಜೊತೆ ಹೇಗೆ ವರ್ತಿಸಬೇಕು ಅಂತ ನಿಮಗೆ ತಿಳಿದಿಲ್ವಾ ಎಂದು ಕಿಡಿಗೇಡಿಗಳನ್ನು ಗದ್ದರಿಸಿದ್ದ. ಅವನು ನೇರವಾಗಿ ಹೋಗಿ ಮಹಾಲಕ್ಷ್ಮಿಯನ್ನು ತಬ್ಬಿಕೊಂಡು ಅಲ್ಲಿಂದ ಕರೆದುಕೊಂಡು ಹೋಗ್ತಾನೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರು ವೇಗವಾಗಿ ಧಾವಿಸ್ತಾ ಇತ್ತು. ಕಾರಿನ ಹಿಂಬದಿಯಲ್ಲಿ ಕುಳಿತಿದ್ದ ಶಿವಶಂಕರ ಮತ್ತು ಪತ್ನಿ ಶಾಂತಮ್ಮಳ ಮೇಲೆ ಪದೇ ಪದೇ ಗೊಣಗ್ತಾ ಇದ್ರು. ಡ್ರೈವರ್ ಕುಮಾರ್ ಮೌನವಾಗಿ ಕಾರ್ ಚಲಾಯಿಸ್ತಾ ಇದ್ದ. ಈಗ ಯಾಕೆ ಹೀಗೆ ದೂರ ನೀಡುತ್ತಿದ್ದೀರಿ? ನನ್ನೇನು ತಪ್ಪು ಮಾಡಿದ್ದೆ ಎಂದು ಪತ್ನಿ ಶಾಂತಮ್ಮ ಮತ್ತೆ ಮತ್ತೆ ಮರುಪ್ರಶ್ನೆಯನ್ನು ಹಾಕ್ತಾನೆ ಇದ್ರು. ಇಂದು ನಮ್ಮ ಮೊಮ್ಮಗಳು ಹುಟ್ಟುಹಬ್ಬ ಅಂತ ನಿನಗೆ ತಿಳಿದಿಲ್ವಾ? ಈ ಸಮಯದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗುವ ಹಠ ಯಾಕೆ ಮಾಡ್ತಿದ್ಯಾ? 2 ದಿನ ಬಿಟ್ಟು ಹೋಗ್ಬೋದಿತ್ತಲ್ವೇ? ಮನೆಯಲ್ಲಿ ಎಲ್ಲರೂ ನಮಗೋಸ್ಕರ ಕಾಯ್ತಾನೆ ಇರ್ತಾರೆ. ನೋಡಿದ್ರೆ ಆಗಲೇ 10 ಬಾರಿ ಫೋನ್ ಕೂಡ ಬಂದಿದೆ. ಅದರಲ್ಲೂ ಈ ಆಸ್ತಿ ವಿಚಾರದಲ್ಲಿ ತೀರ್ಪು ನಮ್ಮ ಪರವಾಗಿ ಬಂದಿರೋದ್ರಿಂದ ಶತ್ರುಗಳ ಭಯ ಬೇರೆ ಇದೆ ಎಂದು ಶಿವಶಂಕರ್ ಬೇಸರದಿಂದನೇ ಹೇಳ್ತಾ ಇದ್ರು. ಅಯ್ಯೋ, ನನ್ನ ಮಾತನ್ನು ಸ್ವಲ್ಪ ಕೇಳಿ. ಯಾಕೋ ಮನಸ್ಸಿಗೇನೋ ಒಂಥರ ಸಂಚಲನ ಆಗ್ತಾ ಇದೆ. ನಮ್ಮ ಕುಟುಂಬಕ್ಕೆ ಏನೋ ಕೆಡುಕಾಗ್ತಿದೆ ಅನ್ನೋ ದಿಗ್ಲು ಕಾಡ್ತಾ ಇದೆ. ಹಾಗಾಗಿ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದರೆ ಎಲ್ಲವೂ ಸರಿಯಾಗ್ತದೆ. ದೇವರ ಆಶೀರ್ವಾದ ನಮಗೆ ಬೇಕಲ್ವಾ? ನನಗೆ ಯಾಕೋ ಹಾಗನ್ನಿಸ್ತು. ದೇವಸ್ಥಾನಕ್ಕೆ ಬರೋದ್ರಿಂದ ನನ್ನ ಮನಸ್ಸಿಗೆ ಶಾಂತಿ ಸಿಗ್ತದೆ ಎಂದು ಶಾಂತಮ್ಮ ಪತಿಯನ್ನು ಸಮಾಧಾನ ಪಡಿಸೋಕೆ ಬಹಳ ಪ್ರಯತ್ನ ಪಟ್ಲು.
ಅಷ್ಟರಲ್ಲಿ ಕುಮಾರ್ ಕಾರನ್ನ ಅಲ್ಲೇ ನಿಲ್ಲಿಸು, ಅಲ್ಲಿ ಅಪಘಾತವಾದಂತಿದೆ ಎಂದು ಶಿವಶಂಕರ್ ಕೂಗಿದ್ರು. ಮೂವರು ಕಾರಿನಿಂದ ಇಳಿದು ನೋಡಿದಾಗ ರಸ್ತೆಯ ಪಕ್ಕದ ಖಾಲಿ ಹೊಲದಲ್ಲಿ ವಾಹನವೊಂದು ಪಲ್ಟಿಯಾಗಿ ಬಿಟ್ಟಿದೆ. ಅಲ್ಲೊಬ್ಬ ಪುರುಷ ಮತ್ತು ಮಹಿಳೆ ರಕ್ತ ಮಡುವಿನಲ್ಲಿ ನಿಶ್ಚಲವಾಗಿ ಬಿದ್ದಿದ್ದಾರೆ. ಅವರು ಇದ್ದ ಸ್ಥಿತಿ ನೋಡಿದರೆ ಬಹುಶಃ ಬದುಕುಳಿಯುವ ಚಾನ್ಸೇ ಇರಲಿಲ್ಲ. ಶಾಂತಮ್ಮ ದಿಗ್ಗರಿನಿಂದ ದೇವರೇ ಅಂತ ಕೂಕ್ಕೊಂಡ್ಳು. ಕುಮಾರ್, ನೋಡು ನೋಡು, ಅವರು ಬದುಕಿದ್ದಾರೆಯೇ ಎಂದು ಶಿವಶಂಕರ್ ಆತಂಕದಿಂದ ಕೇಳಿದ್ರು. ಕುಮಾರ್, ಪರೀಕ್ಷಿತ್ ಸರ್ ಅವರು ಉಸಿರಾಡ್ತಾ ಇಲ್ಲ, ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದನು. ಆ ದಂಪತಿಗಳ ಸಾವಿಗೆ ಮರುಗುತ್ತಿದ್ದಾಗ ಪಕ್ಕದಲ್ಲೇ ಮಗುವಿನ ಅಳುವಿನ ಸದ್ದು ಕೇಳಿಸ್ತು. ಮೂವರು ಗಾಬರಿಯಿಂದ ಅತ್ತಿತ್ತ ಹುಡುಕಿದ್ರು. ಪೊದೆಯೊಂದರ ಬಳಿ 6 ತಿಂಗಳ ಸುಂದರವಾದ ಹೆಣ್ಣು ಮಗು ಕಾಲು ಬಡಿಯುತ್ತಾ ಜೋರಾಗಿ ಅಳುತ್ತಿರುವುದು ಕಂಡುಬರುತ್ತೆ. ಶಾಂತಮ್ಮ ಓಡ್ ಹೋಗಿ ಆ ಮುದ್ದಾದ ಮಗುವನ್ನು ಎತ್ಕೊಂಡು ಮುದ್ದಾಡಿದ್ಲು. ಬಹುಶಃ ಅಪಘಾತ ಆಗುವ ಮುನ್ನ ಮಗುವನ್ನು ಉಳಿಸ್ಬೇಕು ಅಂತ ಹೇಳಿ ಆ ತಂದೆ ತಾಯಿ ದಂಪತಿಗಳು ಮಗುವನ್ನು ಹೊರಗೆ ಎಸ್ತಿರಬಹುದು ಎಂದು ಶಿವಶಂಕರ್ ಊಹೆ ಕೂಡ ಮಾಡ್ತಾರೆ. ಅಷ್ಟರಲ್ಲೇ ಅವರು ಬಂದಿದ್ದ ಕಾರು ಭೀಕರ ಸದ್ದಿನೊಂದಿಗೆ ಸ್ಫೋಟಗೊಂಡು ಉರಿಯತೊಡಗಿತ್ತು. ಆ ಸದ್ದಿಗೆ ಶಾಂತಮ್ಮ ಕಿರುಚುತ್ತಾ ಕಿವಿಯನ್ನು ಮುಚ್ಕೊಂಡ್ರು. ನೋಡಿದ್ಯಾ ಶಾಂತಮ್ಮ, ಒಂದು ವೇಳೆ ನಾವು ಕಾರ್ನಲ್ಲೇ ಇದ್ದಿದ್ರೆ ನಮ್ಮ ಗತಿ ಏನಾಗ್ತಿತ್ತು? ಆ ಶತ್ರುಗಳು ನಮ್ಮನ್ನು ಮುಗಿಸಲು ಸಂಚು ಮಾಡಿದ್ರು. ಆದರೆ ಈ ಮಗು ನಮ್ಮ ಪಾಲಿನ ದೇವತೆಯಾಗಿ ಬಂದು ನಮ್ಮನ್ನು ರಕ್ಷಣೆ ಮಾಡಿದೆ ಎಂದು ಶಿವಶಂಕರ್ ಗದ್ಗದಿತರಾದರು. ಕುಮಾರ್, ಪೊಲೀಸರಿಗೆ ಫಸ್ಟ್ ಮಾಹಿತಿ ನೀಡು. ಈ ಮಗುವನ್ನು ಸದ್ಯಕ್ಕೆ ನಾವು ನಮ್ಮ ಮನೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಿರ್ಧಾರ ಮಾಡೇ ಬಿಟ್ರು. ಬಂಗಲೆಯಲ್ಲಿ ಸಂಭ್ರಮ ಮುಂದುವರೆದಿತ್ತು. ಅಭಿಜಿತ್ ತನ್ನ ತಂಗಿ ತನ್ವಿಯನ್ನು ಹುಡುಕುತ್ತಾ ಹೋಗಿ ತನ್ನ ಚಿಕ್ಕಮ್ಮನ ಬಳಿ ವಿಚಾರಿಸಿದಾಗ, ಸೈತು ಎಲ್ಲಿದ್ದಾಳೆ ಚಿಕ್ಕಮ್ಮ ಎಂದು ಕೇಳಿದಾಗ, ಅವಳು ಎಲ್ಲೋ ಆಟ ಆಡ್ತಾ ಇರ್ಬೋದು ಕಣ, ಹೋಗಿ ಹುಡುಕು ಅಂತ ಹೇಳಿ ಎಂದು ಹಾಕಿ ಅವನನ್ನು ಕಳುಹಿಸಿದ್ಲು. ಅಭಿಜಿತ್ ಹುಡುಕುತ್ತಾ ಹೋದಾಗ ತನ್ವಿ ಅಲ್ಲಿನ ಕೆಲಸದವನ ಮಗುವಿನೊಂದಿಗೆ ಆಟವಾಡ್ತಾ ಇದ್ಲು. ತಕ್ಷಣ ಅವಳನ್ನು ಅಲ್ಲಿಂದ ಎಳೆದೊಯ್ತು. ಅಭಿಜಿತ್, ನೋಡು, ನಮ್ಮ ತಂದೆ ತಾಯಿ ಹೇಳಿದ್ದಾರಲ್ಲ, ಇಂತಹವರ ಜೊತೆ ನಾವು ಸೇರಬಾರ್ದು, ಇನ್ನೊಮ್ಮೆ ಹೀಗೆ ಮಾಡಬೇಡ, ಮಾಡಿದರೆ ಓದೇ ಕೊಡ್ತೀನಿ ಅಂತ ತಾಕೀತನ್ನು ಮಾಡ್ದ. ಈಗ ಈ ಕುಟುಂಬದ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನನ್ನು ಕೊಡಿದೆ. ಹಿರಿಯ ಮಗ ರಾಜಶೇಖರ, ಪತ್ನಿ ಗೌರಿ, ಅವರಿಗೆ 7 ವರ್ಷದ ಮುದ್ದಾದ ಮಗ ಅಭಿಜಿತ್ ಇದ್ದಾನೆ. ಕಿರಿಯ ಮಗ ರಾಮಚಂದ್ರ ಮತ್ತು ಪತ್ನಿ ಸವಿತಾ, ಇವರಿಗೆ 2 ಮಕ್ಕಳಿದ್ದಾರೆ. ಸಮರ್ಥ 5 ವರ್ಷದವನು, ಆಕಾಶ ಸುಮಾರು 2 ವರ್ಷದವನು. ಮಗಳು ಸಂಧ್ಯಾ, ಅಳಿಯ ನಾಗರಾಜು, ಇವರ ಮಕ್ಕಳು ದರ್ಶನ್ ಮತ್ತು ತನ್ವಿ 4 ವರ್ಷ. ಶಿವಶಂಕರ್ ಮತ್ತು ಶಾಂತಮ್ಮ ಕಾರ್ನಿಂದ ಇಳಿದು ಬರುತ್ತಿದ್ದಂಗೆ ಸಂಧ್ಯಾ ಕೂಡ ಓಡ್ ಬಂದ್ಲು. ಆದರೆ ತಂದೆ ತಾಯಿಯ ಕೈಯಲ್ಲಿದ್ದಂತಹ ಮಗುವನ್ನು ಕಂಡು ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ಹೋದರು. ಇಂದಿನಿಂದ ಈ ಮಗು ಕೂಡ ನಮ್ಮ ಮನೆಯ ಮಗಳು ಎಂದು ಶಿವಶಂಕರ್ ಹೇಳಿದಾಗ ಮನೆಯಲ್ಲಿ ಪ್ರತಿರೋಧ ಅನ್ನೋದು ಅತಿಯಾಗಿಯೇ ವ್ಯಕ್ತವಾಯಿತು. ರಸ್ತೆಯಲ್ಲಿ ಸಿಕ್ಕಿರುವಂಥ ಈ ಅನಾಥ ಮಗುವನ್ನು ಮನೆಗೆ ತರುವುದು ಸರಿನಾ? ಸಮಾಜದಲ್ಲಿ ನಮ್ಮ ಗೌರವ ಅಂತಸ್ತು ಏನಾಗಬೇಡ ಎಂದು ಗಂಡು ಮಕ್ಕಳು ಮತ್ತು ಸೊಸೆಯಂದಿರು ವಾದಿಸಿದರು. ಆದರೆ ಶಿವಶಂಕರ್ ಅವರು ಕಟ್ಟುನಿಟ್ಟಾದ ನಿರ್ಧಾರ ಇದೆಯಲ್ಲ, ಅದು ಮನೆಗೆ ಯಾರು ಕೂಡ ಎದುರು ಮಾತಾಡೋಕ್ಕಾಗೋದೇ ಇಲ್ಲ. ಆದರೆ ಸಮರ್ಥ್ ಮಾತ್ರ ಸಂಭ್ರಮದಿಂದ ಆ ಮಗುವನ್ನು ಎತ್ಕೊಂಡ. ಅಜ್ಜ, ಇವಳಿಗೆ ಮಹಾಲಕ್ಷ್ಮಿ ಅಂತ ಹೆಸರಿಡೋಣ ಅಂತಾನೂ ಕೇಳಿತ. ಮಹಾಲಕ್ಷ್ಮಿ ಎಂಬ ಹೆಸರನ್ನು ಕೇಳಿತ ಆ ಮಗು ಆಯಾಗಿ ನಗ್ತಿತ್ತು. 17 ವರ್ಷಗಳ ನಂತರ ಮಹಾಲಕ್ಷ್ಮಿ ಮುಂಜಾನೆ 5 ಗಂಟೆಗೆ ಎದ್ದು ತನ್ನ ಕೆಲಸಗಳಲ್ಲಿ ಮಗ್ನಳಾಗಿದ್ಲು. ಅಂಗಳಕ್ಕೆ ನೀರು ಹಾಕಿ ಸುಂದರವಾದ ರಂಗೋಲಿಯನ್ನು ಬಿಡಿಸಿ ಸ್ನಾನ ಮುಗಿಸಿ ಅಡುಗೆ ಮನೆಗೆ ಹೋಗ್ತಿದ್ಲು. ಕಾಫಿ ಸಿದ್ಧಪಡಿಸಿ ಸಾಂಬಾರು ಮತ್ತು ಇಡ್ಲಿ ಅಣಿ ಕೂಡ ಮಾಡಿದ್ಲು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕೆಲಸದ ಅಕ್ಕೆ ಸೆಲ್ವಿ, ಎಲ್ಲವನ್ನ ನೀವೇ ಮಾಡಿದರೆ ನನ್ನನ್ನು ಯಾರೂ ಕೇಳೋದಿಲ್ವೇ, ನಾನು ಮಾಡಿದೆ ಅಂತ ಸುಳ್ಳು ಹೇಳಬೇಕೆ ಎಂದು ಗದರಿಸಿದ್ಲು ಕೂಡ.
ಮಹಾಲಕ್ಷ್ಮಿ ಆಕೆಗೆ ಏನು ಹೇಳದೆ ಪ್ರೀತಿಯಿಂದ ಅವಳಿಗೆ ಕಾಫಿ ಬಿಸಿ ಬಿಸಿಯಾಗಿ ಕೊಟ್ಲು. ನಂತರ ಮಹಾಲಕ್ಷ್ಮಿ ಗೌರಿಯ ಕೋಣೆಗೆ ಹೋಗಿ ಅವಳ ಆರ್ಡರ್ ಪ್ರಕಾರನೇ ಬಟ್ಟೆ ಇಸ್ತ್ರಿ ಮಾಡಿ ಶೂ ಪಾಲಿಶ್ ಕೂಡ ಮಾಡಿದ್ಲು. ಅಷ್ಟರಲ್ಲಿ ಬಂದಂಥ ಸವಿತಾ ನನ್ನ ಕೋಣೆಗೆ ಬಂದು ಸ್ವಚ್ಛಗೊಳಿಸಿ ಬಿಸಿನೀರು ತೆಗೆದುಕೊಂಡು ಬಾ ಅಂತಲೂ ಆಜ್ಞಾಪನೆ ಮಾಡಿದ್ಲು. ಕೆಲಸದ ನಡುವೆ ಹೋಗ್ತಿದ್ದಾಗ ಸಮರ್ಥ್ ಅವಳ ಕೈ ಹಿಡಿದು ಹೇಳೋದು ನಿಲ್ಲಿಸ್ದ. ಅವಳು ಹೆಡವಿದಾಗ ಅವಳನ್ನು ಬೀಳದಂತೆ ಹಿಡಿದುಕೊಂಡಿದ್ದ. ಈ ಪಾಪ್ಸ್ ಯಾಕಿಷ್ಟು ಕಷ್ಟಪಡ್ತಿದೀಯಾ? ಅಜ್ಜ ಅಜ್ಜಿಗೆ ಏನಾದರೂ ಈ ಥರ ನೀನು ಮಾಡ್ತಿದ್ಯಾ ಈ ವಿಷಯ ತಿಳಿಸಿದ್ರೆ ಸುಮ್ಮನಿರ್ತಾರೆ ಅಂತ ಅಂದ್ಕೊಂಡಿದ್ಯಾ ಎಂದು ಸಮರ್ಥ್ ಪ್ರೀತಿಯಿಂದ ಅವಳ ತಲೆಯನ್ನು ಸವರಿದ್ದ. ನನಗೆ ಬಹಳ ಕೆಲಸ ಇದೆ ಸಮರ್ಥ್, ದಯವಿಟ್ಟು ಬಿಡು ಎಂದು ಮಹಾಲಕ್ಷ್ಮಿ ಅಲ್ಲಿಂದ ಓಡಿ ಹೋಗ್ತಾಳೆ. ಅವಳು ಬಹಳ ಹಠಮಾರಿ ಎಂದು ನಗುತ್ತಾ ಸಮರ್ಥ್ ತನ್ನ ಕೋಣೆಗೆ ತೆರಳುತ್ತಾನೆ. ಈ ಕಡೆ ಕೆಲಸ ಮುಗಿಸಿ ಬರ್ತಿದ್ದಂತಹ ಮಹಾಲಕ್ಷ್ಮಿಯನ್ನ ದಾರಿಯಲ್ಲೇ ತಡೆದವನು ಶಿವರಾಜ್. ಇವನು ನಾಗರಾಜನ್ ತಮ್ಮ. ಇತ್ತೀಚೆಗಷ್ಟೇ ತನ್ನ ಪತ್ನಿ ಸತ್ತು ಇಲ್ಲಿಗೆ ಬಂದು ಬೀಡ್ಬಿಟ್ಟಿದ್ದಾನೆ. ಆತನಿಗೆ ಹೇಳೋರು ಕೇಳೋರು ಮಕ್ಕಳು ಮರಿ ಯಾರೂ ಇರಲಿಲ್ಲ. ಮಹಾಲಕ್ಷ್ಮಿಯ ಕೈ ಹಿಡಿದು ಬಲವಂತವಾಗಿ ತನ್ನ ಕೋಣೆಗೆ ಎಳೆದ ಶಿವರಾಜ್ ಕೋಣೆಯನ್ನು ಸ್ವಚ್ಛ ಮಾಡು ಅಂತ ಹೇಳಿ ವಿಕೃತವಾಗಿ ನಗುತ್ತಾ ಬಾಗಿಲನ್ನು ಕೂಡ ಹಾಕೊಂಡ್ಬಿಡ್ತಾನೆ. ಭಯದಿಂದ ನಡುಕ್ತಾ ಇರೋ ಮಹಾಲಕ್ಷ್ಮಿಗೆ ಬಹುಶಃ ಆ ಕ್ಷಣದಲ್ಲಿ ಕ್ಲೀನ್ ಮಾಡಬೇಕಾ ಅಥವಾ ತನ್ನನ್ನು ತಾನು ರಕ್ಷಿಸ್ಕೋಬೇಕಾ ಏನು ಮಾಡ್ಬೇಕಂತಾನೆ ತೋಚಲಿಲ್ಲ. ಕತೆ ಮುಂದುವರಿಯುವುದು ಮುಂದಿನ ಭಾಗಕ್ಕೋಸ್ಕರ ಕಾಯ್ತಾ ಇರಿ. ಇದು ಹೊಸ ಕತೆ ನಿಮಗೋಸ್ಕರ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಕತೆ ಬೇಗ ಬೇಗ ಸಿಗುತ್ತೆ. ಧನ್ಯವಾದ.